साथियों, हमें पेट्रोल डीजल का उपयोग कम करना होगा. ಇದನ್ನ ಹೆಂಗೆ ಹೇಳಬೇಕು? ಅಚ್ಚೇ ದಿನ ಅಂತ ಹೇಳ್ತಾರಲ್ಲ, ಇವರ ರೀತಿಯ ಇವರ ಕರಾಳ ಅಚ್ಚೇ ದಿನನ್ನ ಕೊಟ್ಟೇ ಬಿಟ್ಟು ದೇಶವನ್ನ ದಿವಾಳಿಯತ್ತ ಕೊಂಡೊಯ್ಯುವ ಎಲ್ಲಾ ಸೂಚನೆಗಳನ್ನ ನಮ್ಮ ದೇಶದ ಪ್ರಧಾನಮಂತ್ರಿಗಳು ನಿನ್ನೆ ಹೈದರಾಬಾದ್ನ ಒಂದು ರಾಜಕೀಯ ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ. ಅಲ್ಲಿಗೆ ಈ ನೆಲದ ಕಟ್ಟ ಕಡೆಯ ಮನುಷ್ಯ ಇವರು ಹೇರುವ ಎಲ್ಲಾ ರೀತಿಯ ಬರೆಗಳನ್ನ ಅನುಭವಿಸಬೇಕಾಗಿದೆ. ಸ್ನೇಹಿತರೆ, ಇವರು ಹೇಳ್ತಿದ್ದಾರೆ ನೋಡಿ, ನರೇಂದ್ರ ಮೋದಿಯವರು 12 ವರ್ಷ ಆಯ್ತು ಅಧಿಕಾರಕ್ಕೆ ಬಂದು, ದೇಶಕ್ಕೆ ಅಚ್ಚೇ ದಿನ ಬಂತು. ನನಗೆ ಯಾವ ರೀತಿಯ ಅಚ್ಚೇ ದಿನಪ್ಪ ಅಂತೇಳಿ ಎಲ್ಲರಿಗೂ ಕುತೂಹಲ ಇತ್ತು. ಅಚ್ಚೇ ದಿನ ಇವರ ಅಚ್ಚೇ ದಿನ ಯಾವುದು ಗೊತ್ತಾ? ಈಗ ನಿನ್ನೆ ಹೇಳಿದಾರಲ್ಲ, ಆ ಅಚ್ಚೇ ದಿನ ನಿಜವಾದ ದಿನಗಳು ಶುರುವಾಗ್ತವೆ. ನರೇಂದ್ರ ಮೋದಿ ಅವರು ಹೇಳಿದ್ದಾರೆ, ಭಾರತೀಯ ದೇಶದ ವಾಸಿಗಳೇ, ನೀವು 1 ವರ್ಷದವರೆಗೂ ಚಿನ್ನವನ್ನ ಖರೀದಿ ಮಾಡಕ್ ಹೋಗ್ಬೇಡಿ. ಚಿನ್ನವನ್ನ ಯಾಕೆ ಏನು ಅಂತ ಆಮೇಲೆ ಹೇಳ್ತೀನಿ. ಆನಂತರ ಹೇಳ್ತಾರೆ, ನೀವು ಪೆಟ್ರೋಲ್ ಡೀಸೆಲ್ ಅನ್ನ ಕಡಿಮೆ ಬಳಸಿ. ಆನಂತರ ನೀವು ಸಾಧ್ಯವಾದ್ರೆ ಮನೆಯಲ್ಲೇ ಇರಿ, ಮನೆಯಲ್ಲೇ ಕೆಲಸ ಮಾಡಿ. ಆಮೇಲೆ ವಿದೇಶಕ್ಕೆ ಹೋಗ್ಬೇಡಿ, ಸ್ವದೇಶಿ ವಸ್ತುಗಳನ್ನ ಬಳಸಿ. ಈಗ ಇವ್ರಿಗೆ ಸ್ವದೇಶದ ಬಗ್ಗೆ ಸ್ವದೇಶ ಚಿಂತನೆ ಬಗ್ಗೆ ಈಗ ಬಂದಿದೆ. ಸ್ವದೇಶಿ ವಸ್ತುಗಳನ್ನೇ ಬಳಸಿ. जैसे एक बड़ा संकल्प है पेट्रोल डीजल का संयम से इस्तेमाल करना. साथियों, हमें पेट्रोल डीजल का उपयोग कम करना होगा. शहरों में जहां मेट्रो है वहां हम तय करें कि हम मेट्रो का ही उपयोग करेंगे. ज्यादा से ज्यादा मेट्रो में ही जाएंगे. अगर कार में ही जाना जरूरी है तो फिर कार पूल करने का प्रयास करें और भी लोगों को साथ बिठा ले. अगर हमें कहीं सामान भेजना हो तो कोशिश करनी है कि वह ज्यादा से ज्यादा रेलवे गुड्स के जो ट्रेन होती है रेलवे की सर्विसेज से भेजे, ताकि इलेक्ट्रिक रेलवे होने के कारण पेट्रोल डीजल की जरूरत नहीं पड़ती है. जिन लोगों के पास इलेक्ट्रिक व्हीकल है वो भी कोशिश करें कि इलेक्ट्रिक व्हीकल का ज्यादा से ज्यादा उपयोग करें. ಆಮೇಲೆ ಹೇಳ್ತಾರೆ, ನೀವು ಅಡಿಗೆ ಎಣ್ಣೆನ ಸ್ವಲ್ಪ ಕಡಿಮೆ ಬಳಸಿ, ಸಾಧ್ಯ ಆದರೆ ಬಳಸಕ್ಕೆ ಹೋಗ್ಬೇಡಿ ಅಂತ ಅಂದ್ರೂ ಅನ್ಬಹುದು. ಎಲ್ಲಿಗೆ ತಂದ್ಬಿಟ್ರು ನೋಡ್ರಿ ಸ್ನೇಹಿತರೆ, ನಮ್ಮ ದೇಶವನ್ನ ಎಲ್ಲಿಗೆ ತಂದ್ಬಿಟ್ರು. ನಾಳೆ ಹೇಳ್ತಾರೆ ಸ್ನೇಹಿತರೆ, ಈಗ ನೆಕ್ಸ್ಟ್ ಹೇಳ್ತಾರೆ, ಆಹಾರ ಉತ್ಪನ್ನಗಳ ಬೆಲೆ ಏರಿಕೆ ಜಾಸ್ತಿ ಆಗಿದೆ, ನೀವು ಊಟ ಮಾಡೋದನ್ನೇ ಬಿಟ್ಬಿಡಿ, ಸತ್ತೋಗ್ಬಿಡಿ, ನಾವು ಆರಾಮಾಗಿರ್ತೀವಿ. ಇವ್ರು ಬಂದಿರೋದೇ ಅದಕ್ಕೆಲ್ಲ, ಜನರನ್ನು ಸಾಯಿಸೋದಿಕ್ಕೆ. ಇವ್ರು ಅಧಿಕಾರಕ್ಕೆ ಬರಬೇಕು. ಯಾವ ರೂಪದಲ್ಲೋ, ವಾಮ ಮಾರ್ಗದ ಮೂಲಕ, SIR ಮೂಲಕ, ಆಮೇಲೆ ಕೋಮು ದ್ವೇಷದ ಮೂಲಕ, ಭಾವನಾತ್ಮಕವಾಗಿ ಮಂದಿರಗಳನ್ನು ಕಟ್ತೀನಿ ಅನ್ನೋ ಮೂಲಕ ಅಧಿಕಾರಕ್ಕೆ ಬರ್ತಾರೆ. ಆಮೇಲೆ ಎಲ್ಲಾ ಕಡೆ ವಿರೋಧ ಪಕ್ಷಗಳು ಇರಬಾರ್ದು, ಇವ್ರದ್ದೇ ಸ್ಟೇಟ್ ಅಲ್ಲಿ, ಎಲ್ಲಾ ಸ್ಟೇಟ್ ಅಲ್ಲಿ ಇವ್ರದೇ ಪಕ್ಷ ಇರಬೇಕು. ಪಶ್ಚಿಮ ಬಂಗಾಳ ಹಿಂಗೆ ಎಲ್ಲ ಅಲ್ಲೆಲ್ಲ ಮಾಡಿದ್ರಲ್ಲ ಈಗ SIR ಮೂಲಕ. ಹಂಗೆ ಇವ್ರದ್ದು ಉದ್ದೇಶ, ಅಜೆಂಡಾ, ಇವ್ರು ಅಧಿಕಾರಕ್ಕೆ ಬಂದಿರೋದೇನು ಜನರ ಅಭಿವೃದ್ಧಿಗಲ್ಲ, ಇವರು ಚುನಾವಣೆಗಳನ್ನು ಎದುರಿಸೋದಿಕ್ಕೆ, ಚುನಾವಣೆಗಳಲ್ಲಿ ಗೆಲ್ಲೋದಿಕ್ಕೆ. ಪಶ್ಚಿಮ ಬಂಗಾಳದಲ್ಲಿ ಇಡೀ ಕೇಂದ್ರದ ಆಡಳಿತವೇ ಅಲ್ಲಿ ನೆಲೆಸಿಬಿಟ್ಟಿತ್ತು. ಈಗ ಹೇಳ್ತಾರೆ, ನೀವು ಚಿನ್ನ ಖರೀದಿ ಮಾಡಬೇಡಿ, ದೇಶಕ್ಕೆ ಒಂದು ತುರ್ತು ಫೈನಾನ್ಷಿಯಲ್ ಆರ್ಥಿಕ ಎಮರ್ಜೆನ್ಸಿ ಬಂದಿದೆ ಅನ್ನೋ ಅರ್ಥವನ್ನ ಈಗ ಹೇಳ್ತಿದ್ದಾರೆ. ಇನ್ನೇನು 2-3 ದಿನದಲ್ಲಿ 8 ಗಂಟೆಗೋ ಬಂದು ಮೇರೆ ಬಾಯೋರ್ ಬೆಹನೋ ಅಂತ ಹೇಳಿ ಒಂದು ಘೋಷಣೆ ಮಾಡಿ ಕೈ ತೊಳ್ಕೊಂಡ್ಬಿಡ್ತಾರೆ. ಅಲ್ಲಿಗೆ ಈ ದೇಶದ ಜನಸಾಮಾನ್ಯರ ಕತೆ ಮುಗ್ದೋಯ್ತು. ಶ್ರೀಮಂತರು ಹೆಂಗೋ ಬದುಕ್ತಾರೆ, ಬಡವರ ಕತೆ ಹೇಳಿ ಈಗ ಇವ್ರು ಹೇಳೋದೇನು ಅಂದ್ರೆ, ಮತ್ತೆ ನಾವು ಭಾರತ ಆರ್ಥಿಕ ವಲಯದಲ್ಲಿ 5ನೇ ಮತ್ತು 4ನೇ ಸ್ಥಾನ, 3ನೇ ಸ್ಥಾನ ಇದೆ ಅಂತೇಳಿ ಬಿಲ್ಡಪ್ ಕೊಡ್ತಾ ಇದ್ರಲ್ಲ, ಮತ್ತೆ ಏನಾಯ್ತು ಭಾರತದ ಕತೆ? ಚುನಾವಣೆ ಆಗೋವರೆಗೂ ಯಾವ ಸಮಸ್ಯೆನೂ ಇರಲಿಲ್ಲ ಸ್ನೇಹಿತರೆ. ಪಂಚರಾಜ್ಯಗಳ ಚುನಾವಣೆ ಆಗೋವರೆಗೂ ಯಾವ ಸಮಸ್ಯೆ ಇರಲಿಲ್ಲ. ಚುನಾವಣೆ ಆದ್ಮೇಲೆ ಈಗ ಹೇಳ್ತಿದ್ದಾರೆ, ಬಿಕ್ಕಟ್ಟು ಬರ್ತಾ ಇದೆ, ಸ್ವಲ್ಪ ಹುಷಾರಾಗಿರಿ, ಅಂದ್ರೆ ಸಾಯೋಕಡಿಯಾಗಿರಿ, ಸಂಕಷ್ಟಗಳನ್ನ ಎದುರಿಸಿ. 12 ವರ್ಷ ಈ ದೇಶದ ಜನರನ್ನ ಅದೆಷ್ಟೋ ಏನ್ಸ್ಬಿಟ್ರಪ್ಪ ಇವರೆಲ್ಲ. ಒಂದು ಸರಿಯಾದ ವಿದೇಶಾಂಗ ನೀತಿ ಇಲ್ಲ, ಸರಿಯಾದ ಒಂದು ಆಡಳಿತವನ್ನ ಸುಧಾರಣೆ ಮಾಡುವ ಯೋಜನೆಗಳು ಇಲ್ಲ, ಕಾರ್ಯಕ್ರಮಗಳು ಇಲ್ಲ. ದೇಶದ ಜನರನ್ನ ನರಳಿಸದೇ ಇವರ ಕಾಯಕ ಆಗೋಗ್ಬಿಡು. ಈಗ ಹೇಳ್ತಾರೆ, ಚಿನ್ನವನ್ನ ಖರೀದಿ ಮಾಡಬೇಡಿ. ಚಿನ್ನ ಯಾಕೆ ಅಂದ್ರೆ ಜಗತ್ತಿನ ಅತಿ ಹೆಚ್ಚು
ಚಿನ್ನವನ್ನ ಆಮದು ಮಾಡಿಕೊಳ್ಳೋ ದೇಶಗಳಲ್ಲಿ 2ನೇ ಸ್ಥಾನ ನಮ್ಮ ದೇಶದ್ದು ಸ್ನೇಹಿತರೆ. ಹಾಗಾಗಿ ನಾವೀಗ ನೋಡಿ, ಒಂದು ಅಂದಾಜಿನ ಪ್ರಕಾರ ಭಾರತ ಪ್ರತಿ ತಿಂಗಳು ಸರಾಸರಿ 60 ಟನ್ ಚಿನ್ನವನ್ನ ಆಮದು ಮಾಡ್ಕೊಳ್ಳುತ್ತೆ. ಇದಕ್ಕೆ ಸುಮಾರು $6 ಶತಕೋಟಿ ವ್ಯಯ ಆಗತ್ತೆ. ಯಾಕೆ ಈ ಚಿನ್ನದ ವಿಚಾರಕ್ಕೆ ಬಂದ್ರು ಅಂತ ಹೇಳಿದ್ರೆ ನೋಡಿ, ಈಗೇನು ನಾವು ಹೇಳ್ದಲ್ಲ 2ನೇ ಸ್ಥಾನವನ್ನ ಪಡ್ಕೊಂಡಿದೆ, ಅಂದ್ರೆ ಅಷ್ಟೊಂದು ಚಿನ್ನವನ್ನ, ನಾವು ಚಿನ್ನ ಪ್ರಿಯರು ಭಾರತೀಯರು. ಈಗ ಅದನ್ನ ನಾವು ಆಮದಾಗುವಂತ ಚಿನ್ನವನ್ನ ನಾವು ಖರೀದಿ ಮಾಡ್ಬೇಕಲ್ಲ, ಅದನ್ನು ಡಾಲರ್ ರೂಪದಲ್ಲೇ ಖರೀದಿ ಮಾಡ್ಬೇಕಾಗತ್ತೆ. ಖರೀದಿಸುವಾಗ ಅಮೆರಿಕನ್ ಡಾಲರ್ ಮೂಲಕ ನಾವು ವ್ಯವಹಾರ ಮಾಡ್ಬೇಕಾಗತ್ತೆ. ಇದರಿಂದಾಗಿ ಡಾಲರ್ನ ಹೊರಹರಿವು ಹೆಚ್ಚಾಗತ್ತೆ. ಅದರ ಜೊತೆಗೆ ಡಾಲರ್ಗಳನ್ನ ಪಡೆಯಲು ಭಾರತೀಯ ಆಮದುದಾರರು ರೂಪಾಯಿಗಳನ್ನ ಮಾರಾಟ ಮಾಡ್ತಾರೆ. ಲಕ್ಷಾಂತರ ಜನರು ಏಕಕಾಲದಲ್ಲಿ ಚಿನ್ನವನ್ನ ಖರೀದಿಸುವಾಗ ಡಾಲರ್ ಬೇಡಿಕೆ ಹೆಚ್ಚಾಗುತ್ತೆ. ಸಹಜವಾಗಿ ಚಿನ್ನದ ಅಂದ್ರೆ ರೂಪಾಯಿ ಮೌಲ್ಯ ಕಡಿಮೆ ಆಗುತ್ತೆ. ಇದನ್ನ ತಡೆಗಟ್ಟಬೇಕು ಅಂದ್ರೆ ಸ್ವಲ್ಪ ನೀವು ಚಿನ್ನ ಖರೀದಿ ಮಾಡೋದನ್ನ ಬಿಟ್ಟು ಬಿಡಿ. ನಾವು ಮಾತ್ರ ವಿದೇಶ ಪ್ರವಾಸ, ಬಟ್ಟೆಗಳ ಈ ಕ್ಷಣಕ್ಕೊಂದೊಂದು ಬಟ್ಟೆ ಹಾಕೊಳ್ಳೋದು, ಅಣಬೆ ತಿನ್ನೋದು, ಚುನಾವಣಾ ಪ್ರಚಾರಕ್ಕೆ ಕೋಟಿಗಟ್ಟಲೆ ಖರ್ಚು ಮಾಡೋದು, ಐಷಾರಾಮಿ ಬದುಕು ಜೀವನ. ಸ್ನೇಹಿತರೆ, ಇಷ್ಟೆಲ್ಲ ಟೊಳ್ಳು ಘೋಷಣೆಗಳನ್ನ ಕೊಟ್ಟು ಇವ್ರು ಹೇಳ್ತಾರಲ್ಲ, ಸುಮಾರು 5 ಟ್ರಿಲಿಯನ್ ಎಕಾನಮಿ ನಮ್ಮ ದೇಶ ಒಳಗೊಂಡಿದೆ ಅಂತೇಳಿ. ಇವರ ಎಕಾನಮಿ ಕತೆ ಇದೆ ನೋಡಿ. ಬರೀ ಚುನಾವಣೆಗಳಲ್ಲಿ ಧರ್ಮದ್ವೇಷಣ, ಇವರ ಸಾಧನೆ ಬರೀ ಚುನಾವಣೆಗಳ ಕಡೆ ಫೋಕಸ್ ಮಾಡೋದು, ಅಲ್ಲಿ ಪಿತೂರಿ ಮಾಡಿ ಅಲ್ಲಿ ಅಧಿಕಾರಕ್ಕೆ ಬರೋದು, ಆನಂತರ ಧರ್ಮಗಳ ನಡುವೆ ದ್ವೇಷ ಬಿತ್ತೋದು. ಇವರ ರಾಜಕೀಯ ದುರುದ್ದೇಶದ ಒಂದು ತಂತ್ರದಿಂದ ಅಧಿಕಾರಕ್ಕೆ ಬರೋದು. ಇಷ್ಟೇ ತಾನೇ ಇವರ ಸಾಧನೆ. ಈಗ ಇವ್ರು ಹೇಳಿದಾರಲ್ಲ 7 ಸೂಚನೆಗಳನ್ನ ಈ ಭಾರತೀಯರು ಪಾಲನೆ ಮಾಡಿ ಅಂತೇಳಿ. ಅದಕ್ಕೆ ಕಾರಣ ಮೋದಿ ಸರ್ಕಾರದ ಆಡಳಿತದ ವೈಫಲ್ಯ ಅಲ್ಲದೆ ಮತ್ತೇನೂ ಅಲ್ಲ. ಈಗ ಯುದ್ಧದ ನೆಪವನ್ನ ಹೇಳುವ ಮೂಲಕ ಯುದ್ಧದ ಕ್ರೈಸಿಸ್ನ ಕಾರಣದಿಂದಾಗಿ ಈ ರೀತಿ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಇವರ ವೈಫಲ್ಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿದೇಶಾಂಗ ನೀತಿಯ ವೈಫಲ್ಯ ಅಟ್ರ್ ಫ್ಲಾಪ್ ಆಗಿದೆ. ಇದರ ಜೊತೆ ಒಂದು ದೇಶದ ಜನರಿಗೆ ಒಂದು ಸುಭದ್ರವಾದಂತಹ ಸಮೃದ್ಧವಾದಂತಹ ಬದುಕನ್ನ ಕಟ್ಟಿಕೊಡೋ ಸಲುವಾಗಿ ಇವರು ಮಾಡಬೇಕಾಗಿರುವ ಒಂದು ಆಡಳಿತದ ಸುಧಾರಣೆಗಳಿದಾವಲ್ಲ, ಆ ಸುಧಾರಣೆಗಳಲ್ಲಿ ವೈಫಲ್ಯ ಆಗಿದೆ. ದೇಶದ ಜನರಿಗೆ ಘನತೆ ಬದುಕನ್ನು ಕೊಡಬೇಕಾಗಿದೆ, ದೇಶದ ಜನರಿಗೆ ನೆಮ್ಮದಿ ಬದುಕನ್ನು ಕೊಡಬೇಕಾಗಿದೆ, ದೇಶದ ಜನರಿಗೆ ಒಂದು ಸಾಮರಸ್ಯದ ಬದುಕನ್ನು ಕೊಡಬೇಕಾಗಿದೆ. ಆದ್ರೆ ಅದ್ ಯಾವುದನ್ನು ಮಾಡದೆ ಜನರಿಗೆ ಉದ್ಯೋಗವನ್ನು ಕಲ್ಪಿಸಿಕೊಟ್ಟು ಉದ್ಯಮಶೀಲತೆ ಕ್ರಿಯೇಟ್ ಆಗೋ ರೀತಿ ಮಾಡಿದ್ರೆ ದೇಶದ GDP ಗ್ರೋತ್ ಹೆಚ್ಚಾಗ್ತಾ ಇತ್ತು. ಈ GDP ಗ್ರೋತ್ ಯಾಕೆ ಹೆಚ್ಚಾಗಕ್ಕೆ ಕಾರಣ ಅಂದ್ರೆ ಜನರಿಗೆ ಉದ್ಯೋಗ ಕೊಟ್ರೆ, ಅವರನ್ನ ಉದ್ಯಮಶೀಲರನ್ನಾಗಿ ಮಾಡಿದ್ರೆ ದೇಶ ಆರ್ಥಿಕವಾಗಿ ಪ್ರಗತಿ ಕಾಣುತ್ತೆ ಮತ್ತೆ ಸದೃಢವಾಗಿ ನಿಲ್ಲುತ್ತೆ. ಬರೀ ಭಾಷಣಗಳು, ದ್ವೇಷ ಭಾಷಣಗಳು, $2 ಕೊಟ್ಟು ವಾಟ್ಸ್ಆಪ್ ಯೂನಿವರ್ಸಿಟಿಯಲ್ಲಿ ಈ ಭಾಷಣಗಳನ್ನೆಲ್ಲ ಶೇರ್ ಮಾಡಿ ಅಂತ ಹೇಳೋದು, ಯುವಕರ ತಲೆಯಲ್ಲಿ ಬರೀ ದ್ವೇಷದ ವಿಷವನ್ನ ತುಂಬೋದು, ಇದನ್ನ ಮಾಡಿದ್ರೆ ದೇಶ ಯಾವ ಉದ್ಧಾರ ಆಗ್ಬೇಕು ಅಂದ್ರೆ ಹೆಂಗ್ ಸಾಧ್ಯ ಆಗುತ್ತೆ ಹೇಳಿ. ಈಗ ಹೇಳ್ತಿದ್ದಾರೆ ನೀವು ಕಡಿಮೆ ಎಣ್ಣೆ ಬಳಸಿ, ಪೆಟ್ರೋಲ್ ಡೀಸೆಲ್ ಕಡಿಮೆ ಬಳಸಿ, ಮನೆ ಹೊರಗಡೆ ಓಡಾಡಬೇಡಿ. ಇವ್ರು ಮಾತ್ರ ತಿಂಗಳಿಗೊಂದೊಂದು ಟ್ರಿಪ್ ಮಾಡ್ತಾರೆ, ದೇಶ ವಿದೇಶಕ್ಕೆಲ್ಲ ಫಾರಿನ್ ಟ್ರಿಪ್ ಹೋಗ್ತಾರೆ. ಆಮೇಲೆ ಐಷಾರಾಮಿ ಜೀವನ, ಆಮೇಲೆ ಕೋಟಿಗಟ್ಟಲೆ ಬೆಲೆ ಬಾಳುವಂತ ಕಾರ್ಗಳು, ಇವ್ರ ವೈಭೋಗ ಏನು, ಮತ್ತೆ ಇವ್ರ ಡ್ರೆಸ್ ಏನು, ಮತ್ತೆ ಚುನಾವಣಾ ಪ್ರಚಾರಕ್ಕೆ ಇವ್ರು ಖರ್ಚು ಮಾಡುವಂತ ಕೋಟಿ ಹಣಗಳ ಕತೆ ಏನು. ಆಯ್ತಪ್ಪ, PM ಕೇರ್ ಫಂಡ್ಸ್ ಅಲ್ಲಿ ಕೋವಿಡ್ನ ಸಂದರ್ಭದಲ್ಲಿ ಈ ದೇಶದ ಜನ ಕೋಟಿಗಟ್ಟಲೆ ದುಡ್ಡನ್ನು ಕೊಟ್ರಲ್ಲ, ಆ ದುಡ್ಡೇನಾಯ್ತು? ಅದನ್ನು ಕೇಳಿದ್ರೆ ಗೊತ್ತಿಲ್ಲ, ಕೊಡೋದಿಕ್ ಬರಲ್ಲ ಅಂತ ಹೇಳ್ತಿರಲ್ಲ. ಆ ಲೂಟಿ ಮಾಡಿದ ದುಡ್ಡನ್ನು ಇಂಥ ಸಂದರ್ಭದಲ್ಲಿ ಬಳಕೆ ಮಾಡಿ ಈಗ ಜನರ ಹತ್ರ ಕೇಳ್ತಿದ್ದೀರಲ್ಲ ನೀವು, ಚಿನ್ನ ಖರೀದಿ ಮಾಡಬೇಡಿ, ಅಡಿಗೆ ಎಣ್ಣೆ ಕಡಿಮೆ ಬಳಸಿ, ಪೆಟ್ರೋಲ್ ಡೀಸೆಲ್ ಕಡಿಮೆ ಬಳಸಿ, ಮನೆಯಿಂದಲೇ ವರ್ಕ್ ಮಾಡಿ, ಒಟ್ಟಲ್ಲಿ ದೇಶದ ಜನರ ಕೈಗೆ ಚಿಪ್ಪು ಕೊಡುವಂತ ದಿನಗಳನ್ನ ಈಗಾಗಲೇ ರೆಡಿ ಮಾಡಿದ್ದೀರಿ. ತಟ್ಟೆ ಶಂಕ ಜಾಗಟೆ ಬಡ್ಕೊಂಡು ನಿಮ್ಮ ಪರವಾಗಿ ಜೈಘೋಷ ಮಾಡಿಸ್ತಾರಲ್ಲ ನಿಮ್ಮ ಭಕ್ತಾದಿಗಳು, ಅವ್ರಿಗೂ ಕಷ್ಟ ಬರ್ತಾ ಇದೆ. ಆದ್ರೆ ಜನ ಮಾತ್ರ ಪ್ರಜ್ಞಾವಂತರಾಗಿ ಇದನ್ನ ಎದುರಿಸಬೇಕಾಗಿದೆ. ಅನಿವಾರ್ಯವಾಗಿ ಅಧಿಕಾರಕ್ಕೆ ಬಂದಿದ್ದಾರೆ. ಮುಂದಿನ ಸಲ ಆದ್ರೂ ಒಳ್ಳೆಯ ಪ್ರಜ್ಞಾವಂತ, ದಕ್ಷ, ಪ್ರಾಮಾಣಿಕ ಮತ್ತು ದೇಶದ ಬಗ್ಗೆ ಕಾಳಜಿ, ಭವಿಷ್ಯ ಇರುವಂತ ಜನರನ್ನ ಅಧಿಕಾರಕ್ಕೆ ತರೋ ಪ್ರಯತ್ನವನ್ನ ಮಾಡೋಣ. ಸದ್ಯಕ್ಕೆ ಏನು ಮಾಡೋಕ್ಕಾಗಲ್ಲ. ದೇಶದ ಸ್ಥಿತಿಯನ್ನು ಅಧೋಗತಿಗೆ ತಂದಿದ್ದಾರೆ. ಅದನ್ನ ನಾವು ಫೇಸ್ ಮಾಡಲೇಬೇಕು. ಕಾರಣ ಅಧಿಕಾರಕ್ಕೆ ಇವರು ಬಂದಿದ್ದಾರೆ. ನಮಸ್ಕಾರ.